ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು E4 ಇಂಗ್ಲಿಷ್. ನಾನು ನಂದಾದೀಪ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ನಾನು ಅನೌನ್ಸ್ ಮಾಡಬೇಕಾಗಿರೋದು ಆಗಸ್ಟ್ 20ನೇ ತಾರೀಕಿಂದ ಹೊಸ ಸ್ಪೋಕನ್ ಇಂಗ್ಲಿಷ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಜಾಯಿನ್ ಆಗ್ಬೇಕು ಅನ್ಕೊಂಡವರು ದಯವಿಟ್ಟು ಬೇಗ ಅಡ್ಮಿಷನ್ ತಗೊಳ್ಳಿ. ಅಂಡ್ ಅಡ್ಮಿಷನ್ ಡೀಟೇಲ್ಸ್ ಬೇಕಾದ್ರೆ ಅಥವಾ ಕೋರ್ಸ್ ಬಗ್ಗೆ ಏನೇ ನೀವು ಡೀಟೇಲ್ಸ್ ತಗೋಬೇಕಾದ್ರೂ ಇಲ್ಲಿ ಬರೆದಿರುವಂತಹ ಈ ಫೋನ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ಎಸ್, 7338053255 ಈ ನಂಬರ್ಗೆ ನನಗೆ ಒಂದು ಹಾಯ್ ಅಂತ ವಾಟ್ಸ್ಆಪ್ ಮಾಡಿದ್ರೆ ಕೋರ್ಸ್ ನ ಡೀಟೇಲ್ಸ್ ಅಂಡ್ ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಎಲ್ಲವನ್ನು ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಅದ್ರ ಜೊತೆಗೆ ನಮ್ಮ ಹಿಂದಿನ ಬ್ಯಾಚ್ ಸ್ಟೂಡೆಂಟ್ಸ್ ಮಾತಾಡ್ತಿದ್ದಾರೆ ಅಂಡ್ ಅವರು ಒಪಿನಿಯನ್ ಶೇರ್ ಮಾಡ್ತಿದ್ದಾರೆ ಇಂಗ್ಲಿಷ್ ಅಲ್ಲಿ, ಅದರ ಟೆಸ್ಟಿಮನಿ ಕೂಡ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಅಂಡ್ ಇವತ್ತಿನ ವಿಡಿಯೋದ ವಿಶೇಷತೆ, ಆಸ್ ಯು ಆಲ್ ನೋ, ಯಾಕೆ ನೀವು ಬಂದಿದ್ದೀರಿ ಅಂತ ಗೊತ್ತು. ಎಸ್, ಇವಾಗ ನಾನು ಕೋರ್ಸ್ ಏನೋ ಹೇಳ್ಬಿಟ್ಟೆ ದಟ್ 20ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಅಂತ. ಬಟ್ ನಿಮ್ಮಲ್ಲೂ ಒಂದು ಡೈಲಮಾ ಇರುತ್ತೆ. ಏನು ಅಂದ್ರೆ, ನಾವು ತಗೋಬೇಕಾ ಬೇಡ್ವಾ, ನಂಗೆ ಇಂಗ್ಲಿಷ್ ಬರುತ್ತಾ ಇಲ್ವಾ, ಅಥವಾ ತಗೊಂಡ್ರು ನಾನು ಕಲಿತೀನಾ ಇಲ್ವಾ ಅನ್ನುವಂತ ಒಂದಿಷ್ಟು ಕನ್ಫ್ಯೂಷನ್ಸ್ ನಿಮಗಿರುತ್ತೆ. ಆ ಕನ್ಫ್ಯೂಷನ್ಸ್ ಅನ್ನ ಕ್ಲಿಯರ್ ಮಾಡಕ್ಕೆ ನಾನು ಇವತ್ತು ಬಂದಿದ್ದೀನಿ. ರೈಟ್, ಹಂಗಿದ್ರೆ ಯಾಕೆ ನೀವು ಆ ಕನ್ಫ್ಯೂಷನ್ ನಲ್ಲಿ ಬೀಳ್ತೀರಿ ಅಂದ್ರೆ, ನಿಮಗೆ ಒಂದಿಷ್ಟು ಟ್ರಾನ್ಸ್ಲೇಷನ್ಸ್ ಮಾಡುವಾಗ ಅಥವಾ ಒಂದು ವಾಕ್ಯವನ್ನ ಫಾರ್ಮ್ ಮಾಡುವಾಗ ಯಾವ್ದನ್ನ ಹೆಂಗ್ ಬಳಸಬೇಕು, ಎಲ್ಲಿ ಬಳಸಬೇಕು, ಹ್ಯಾವ್, ಹ್ಯಾಸ್, ಹ್ಯಾಡ್ ಬೀನ್, ING ಫಾರ್ಮ್ಯಾಟ್, ವರ್ಕಿಂಗ್, ಗೋಯಿಂಗ್, ಇವೆಲ್ಲವನ್ನ ಹೆಂಗ್ ಬಳಸಬೇಕು ಅನ್ನೋ ಒಂದು ಐಡಿಯಾ ಕ್ಲಿಯರ್ ಆಗಿ ಇರಲ್ಲ. ಐಡಿಯಾ ಇರುತ್ತೆ ಬಟ್ ಕಂಪ್ಲೀಟ್ ಆಗಿ 100% ಆಗಿ ಕ್ಲಾರಿಟಿ ಇರಲ್ಲ. ಆ ಕಾರಣಕ್ಕೆ ನಿಮ್ಗೆ ಕಾನ್ಫಿಡೆನ್ಸ್ ಸಿಗಲ್ಲ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಇಂಗ್ಲಿಷ್ ಕೋರ್ಸ್ ಬೇಕಾ ಬೇಡ್ವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇವತ್ತೊಂದಿಷ್ಟು ಇಲ್ಲಿ ನಾನು ನಿಮ್ಗೆ ಎಕ್ಸಸೈಸ್ ಕೊಡ್ತೀನಿ. ಸೊ ಇವುಗಳನ್ನ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬಂದ್ರೆ ದಟ್ ಈಸ್ ಗುಡ್. ಆದ್ರೆ ಬಂದಿಲ್ಲ ಅಂದ್ರೆ ಡೆಫಿನೆಟ್ಲಿ ನೀವು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬೇಕು. ಅಂಡ್ ಐ ಕ್ಯಾನ್ ಪ್ರಾಮಿಸ್ ಯು ದಟ್ ನಮ್ಮ ಕೋರ್ಸ್ ಜಾಯಿನ್ ಆಗಿದ್ಮೇಲೆ ಇಲ್ಲಿ ಬಂದಂತಹ ಎರರ್ಸ್ ಏನಿದೆ ನಿಮ್ ಕಡೆಯಿಂದ ಅವು 100% ಆಗಿ ಕ್ಲಿಯರ್ ಆಗುತ್ತೆ ಅಂತ. ಹಾಗಿದ್ರೆ ಬನ್ನಿ, ಇವತ್ತಿನ ಕ್ಲಾಸಿನ ಉದ್ದೇಶ ಏನಾಗಿತ್ತು, ನಮ್ಮ ಇಂಗ್ಲಿಷ್ ಟೆಸ್ಟ್ ಮಾಡ್ಕೊಳ್ಳೋದು. ಟೆಸ್ಟ್ ಯೋರ್ ಇಂಗ್ಲಿಷ್. ನಿಮಗೆ ಇಂಗ್ಲಿಷ್ ಬರುತ್ತಾ, ಎಷ್ಟು ಮಟ್ಟಿಗೆ ಬರುತ್ತೆ, ಎಷ್ಟು ಕನ್ಫ್ಯೂಷನ್ಸ್ ಇದೆ, ಎಷ್ಟು ಕ್ಲಾರಿಟಿ ಇದೆ. ಸೊ ಇಲ್ಲೂ ಒಂದು 4 ಸೆಂಟೆನ್ಸ್ ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ದಟ್ ಅವಳು, ಇದು ಒಂದೇ ತರದ ಸೆಂಟೆನ್ಸ್ ಬೇರೆ 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 ಟೆನ್ಸ್ ಅಲ್ಲಿ ಬರ್ದಿರುವಂತದ್ದು. ಸೊ ಆಬ್ವಿಯಸ್ಲಿ ನಮ್ಗೆ ಗೊತ್ತು ಕನ್ನಡದಲ್ಲಿ ಈ ಕ್ರಿಯಾಪದಗಳು ಚೇಂಜ್ ಆಗ್ತಾ ಇದಾವೆ. ತಿನ್ನುತ್ತಾಳೆ, ತಿಂದಿದ್ದಳು, ತಿಂದಿದ್ದಾಳೆ, ತಿನ್ನುತ್ತಿದ್ದಾಳೆ. ಸೊ ಈ ತರ ಕನ್ನಡದಲ್ಲಿ ನಮ್ಗೆ ಕ್ರಿಯಾಪದಗಳು, ವರ್ಬ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ, ಅವು ಪ್ರತಿಯೊಂದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ಅದೇ ಹಂಗೆ ಆಗುತ್ತೆ. ಸೊ ಅಲ್ಲೂ ಕೂಡ 12 ಟೆನ್ಸಸ್ ಇದಾವೆ, 12 ಕಾಲಗಳಿದಾವೆ. ಅವುಗಳ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ದಿನ ಅವಳು ಪ್ರತಿದಿನ ಹಣ್ಣು ತಿನ್ನುತ್ತಾಳೆ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೆಂಗ್ ಬರಿತೀವಿ ಅಂತ ಹೇಳಿ ನೀವು ನನ್ಗೆ ಕಮೆಂಟ್ ಅಲ್ಲಿ ಬರೆದು ತೋರಿಸ್ಬೇಕು. ಸೊ ನಿಮ್ಮ ಕಮೆಂಟ್ ಕರೆಕ್ಟ್ ಆಗಿದ್ರೆ ಓಕೆ ಫೈನ್, ನಿಮ್ಗೆ ಇಂಗ್ಲಿಷ್ ಬರುತ್ತೆ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಅದನ್ನ ಕಮೆಂಟ್ ಅಲ್ಲೇ ಕರೆಕ್ಷನ್ ಮಾಡ್ತೀನಿ. ನಿಮಗೆ ಇಂಗ್ಲಿಷ್ ನ ಅವಶ್ಯಕತೆ ಇದೆ, ನಿಮ್ಮ ಇಂಗ್ಲಿಷ್ ಕೋರ್ಸ್ ನ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಕಮೆಂಟ್ ಮಾಡ್ತೀನಿ. ಸೊ ಆವಾಗ ನೀವೇನ್ ಮಾಡಿ, ಈ ಒಂದು ಫೋನ್ ನಂಬರ್ಗೆ ವಾಟ್ಸ್ಆಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಕೋರ್ಸ್ ಡೀಟೇಲ್ಸ್ ಏನಿದೆ, ಫೀಸ್ ಏನಿದೆ, ಎಷ್ಟು ದಿನ ಇರುತ್ತೆ, ಯಾವ ಗಂಟೆಗೆ ನಾನು ತಗೊಳ್ತೀನಿ, ಎಲ್ಲಾ ಡೀಟೇಲ್ಸ್ ನಾನು ನಿಮ್ಗೆ ಅಲ್ಲಿ ಕಳ್ಸ್ಕೊಡ್ತೀನಿ. ಓಕೆನಾ? ರೈಟ್, ಹಾಗಿದ್ರೆ ಅವಳು ಪ್ರತಿದಿನ ಹಣ್ಣು ತಿನ್ನುತ್ತಾಳೆ. ಸೊ ನಾನು ಇನ್ನೊಂದು ನಿಮ್ಗೆ ಹಿಂಟ್ ಕೊಡ್ಬೋದು, ಏನಂತ. ರೈಟ್, ಸೊ ಒಂದು ಚಿಕ್ಕ ಹಿಂಟ್ ಕೊಡ್ತೀನಿ. ಅವಳು, ಶಿ, ಪ್ರತಿದಿನ, ಎವ್ರಿ ಡೇ. ಓಕೆ, ಸೊ ಹಣ್ಣು, ಫ್ರೂಟ್ ಅಲ್ವಾ. ಸೊ ತಿನ್ನುತ್ತಾಳೆ, ತಿನ್ನುತ್ತಾಳೆ ಅಲ್ಲಿ ನಾವು ಈಟ್ ಬರಿಬೇಕಾ, ಈಟಿಂಗ್ ಬರಿಬೇಕಾ, ಏಟ್ ಬರಿಬೇಕಾ, ಈಟನ್ ಬರಿಬೇಕಾ. ಸೊ ಯು ವಿಲ್ ಹ್ಯಾವ್ ಟು ಡಿಸೈಡ್. ನೀವು ಇದನ್ನ ಡಿಸೈಡ್ ಮಾಡ್ಬೇಕು. ಸೊ ನಿಮ್ಗೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಗೊತ್ತಿದ್ರೆ ನಿಮಗೆ ಯಾವ ವರ್ಬ್ ಅನ್ನ ಇನ್ನ ಸಾಕಷ್ಟು ವರ್ಬ್ಸ್ ಇದಾವೆ, ನಾನ್ ಬರ್ದಿರೋದು 4-5 ಅಷ್ಟೇ. ಸೊ ಆ ವರ್ಬ್ ಗಳಲ್ಲಿ ನಿಮ್ಗೆ ಈ ಒಂದು ಸೆಂಟೆನ್ಸ್ ಅಲ್ಲಿ ಯಾವ ವರ್ಬ್ ಸೆಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಸೊ ದಟ್ ಯಾವ ಸಿಚುವೇಶನ್ ಅಲ್ಲಿ ನಾವು ಯಾವ ಕ್ರಿಯಾಪದ ಬಳಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಕೋರ್ಸ್ ನ ನೆಸೆಸಿಟಿ ಇದೆ ಅಂತ ಅರ್ಥ. ಓಕೆ, ಸೊ ಅವಳು ನಿನ್ನೆ ಹಣ್ಣು ತಿಂದಿದ್ದಳು. ಸೊ ಅಗೇನ್ ಇಟ್ ಈಸ್ ಶಿ ಹಿಯರ್. ಇದು ಎಸ್ಟರ್ಡೇ, ಹಣ್ಣು ಅಗೇನ್ ಫ್ರೂಟ್. ಸೊ ತಿಂದಿದ್ದಳು ಅಗೇನ್ ದ ಸೇಮ್ ವರ್ಬ್ ಈಟ್ ಅಂತ ಬರುತ್ತೆ. ಆದ್ರೆ ಯಾವ ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ, ಪ್ರೆಸೆಂಟ್ ಬರುತ್ತಾ, ING ಫಾರ್ಮೆಟ್ ಬರುತ್ತಾ, ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತಾ, ಅಥವಾ ಫ್ಯೂಚರ್ ಬರುತ್ತಾ. ಓಕೆನಾ? ಸೊ ಅಗೇನ್ ಶಿ,
ಫ್ರೂಟ್. ತಿಂದಿದ್ದಾಳೆ ಅಗೇನ್ ಈಟ್. ಈಟ್ ಅನ್ನುವಂತಹ ಕ್ರಿಯಾಪದದಿಂದ ಯಾವುದೋ ಒಂದು ಫಾರ್ಮ್ ಆಫ್ ದ ವರ್ಡ್ ಬರುತ್ತೆ. ಅಂದ್ರೆ ಈಟ್, ಏಟ್, ಈಟನ್, ಈಟಿಂಗ್, ಟು ಈಟ್, ಈಟ್ಸ್, ಈ ತರ ಯಾವುದೇ ಒಂದು ಬಂದಿರಬಹುದು. ಅದು ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದ್ರೆ ಬರೀರಿ. ಅವಳು ಒಂದು ವರ್ಷದಿಂದ ಬರೀ ಹಣ್ಣು ತಿನ್ನುತ್ತಿದ್ದಾಳೆ. ಊಟನೇ ಮಾಡಿಲ್ಲ ಅವಳು. ಒಂದ್ ವರ್ಷದಿಂದ ಬರೀ ಹಣ್ಣು ತಿಂತಾನೆ ಬದುಕಿದಾಳೆ ಅವಳು ಅಂತ ಹೇಳಕ್ಕೆ. ಸೊ ಹೆಂಗ್ ಹೇಳ್ತೀವಿ ನಾವ್ ಇದನ್ನ? ಅವಳು ಶಿ ಅಗೇನ್ ಒಂದು ವರ್ಷದಿಂದ, ಇಯರ್, 1 ಇಯರ್ ಅಥವಾ ಆನ್ ಇಯರ್ ಅಂತ ಕರಿತೀವಿ ನಾವು. ಓಕೆ, ಸೊ ಬರೀ ಹಣ್ಣು ತಿನ್ನುತ್ತಿದ್ದಾಳೆ. ಬರೀ ಅನ್ನಕ್ಕೆ ನಾವು ಜಸ್ಟ್ ಅಥವಾ ಓನ್ಲಿ ಅಂತ ಹೇಳ್ತೀವಿ. ಅಗೇನ್ ಫ್ರೂಟ್, ತಿನ್ನುತ್ತಿದ್ದಾಳೆ, ಅಗೇನ್ ಈಟ್. ಓಕೆನಾ? ಸೊ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ರೆ ಈ ಒಂದು ಮೂಮೆಂಟ್ಗೆ ವಿಡಿಯೋನ ಪಾಸ್ ಮಾಡಿ ಈ 4 ಸೆಂಟೆನ್ಸ್ ಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ 4ರಲ್ಲಿ ಯಾವ್ದಾದ್ರು 2 ಟ್ರೈ ಮಾಡಿ. ಅಟ್ ಲೀಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ದು ನನಗೆ ತೋರಿಸಿ. ನಾನು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಬರ್ದಿಲ್ಲ, ಜಸ್ಟ್ ನಿಮ್ಗೆ ಕ್ಲೂ ಕೊಟ್ಟಿದ್ದೀನಿ. ಇಂಗ್ಲಿಷ್ ಅಲ್ಲಿ ಆ ಕನ್ನಡ ಪದಗಳಿಗೆ ಏನು ಟ್ರಾನ್ಸ್ಲೇಷನ್ ಇದೆ ಅಂತ ಹೇಳಿ ನನಗೆ ಕ್ಲೂ ಕೊಟ್ಟಿದ್ದೀನಿ. ಸೊ ಆ ಕ್ಲೂ ಯೂಸ್ ಮಾಡ್ಕೊಂಡು ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇಂಗ್ಲಿಷ್ ಅಲ್ಲಿ ಕಮೆಂಟ್ ಮಾಡಿ ದಟ್ ಒಂದು ಸೆಂಟೆನ್ಸ್ ಹೆಂಗ್ ಫಾರ್ಮ್ ಆಗುತ್ತೆ, ಸೊ ಯಾವ ಒಂದು ಕಾಲದಲ್ಲಿ ನಾವು ಯಾವ ಕ್ರಿಯಾಪದ ಬಳಸ್ತೀವಿ ಅಂತ. ಸೊ ಈ ಒಂದು ವಿಡಿಯೋ ಮಾಡಕ್ಕೆ ಏನ್ ಕಾರಣ ಅಂದ್ರೆ ನಿಮಗೆ ಒಂದು ಕ್ಲಾರಿಟಿ ಇರಲ್ಲ. ದಾಟ್ ತಗೋಬೇಕಾ ಬೇಡ್ವಾ, ಕೋರ್ಸ್ ಜಾಯಿನ್ ಆಗ್ಬೇಕಾ ಬೇಡ್ವಾ, ನಮ್ಗೆ ಇಂಗ್ಲಿಷ್ ಕಲಿಯಕ್ ಆಗುತ್ತಾ ಇಲ್ವಾ? ಎಕ್ಸಾಕ್ಟ್ಲಿ ಈ ಫಾರ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ನಾವು ಇದನ್ನೇ ನಿಮ್ಗೆ ಕ್ಲಾರಿಟಿ ಕೊಡ್ತೀವಿ. ದಾಟ್ ತಿಂದಿದ್ದಾಳೆ, ತಿಂದಿದ್ದಾಳೆ, ಹಣ್ಣು ತಿನ್ನುತ್ತಿದ್ದಾಳೆ, 1 ವರ್ಷದಿಂದ ತಿಂತಾ ಇದ್ದಾಳೆ, ಜಸ್ಟ್ ನಿನ್ನೆ ತಿಂದ್ಲು, ಜಸ್ಟ್ ಆಗ್ಲೇ ತಿಂದ್ಲು, ಈಗ ನಾನು ತಿಂತಾ ಇದ್ದೀನಿ ಅನ್ನಕ್ಕೆ ನಾವು ಏನೆಲ್ಲ ಅಂತೀವಿ. ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಎಲ್ಲಿ ಎರರ್ಸ್ ಆಗುತ್ತೆ. ಸೊ ನಾವು ಇಂಗ್ಲಿಷ್ ಅನ್ನ ಯಾಕೆ ಎರರ್ ಮಾಡ್ತೀವಿ ಅಂದ್ರೆ ಸೀದಾ ಕನ್ನಡದಿಂದ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ. ಸೊ ಆ ಕಾರಣಕ್ಕೆ ತುಂಬಾ ಎರರ್ಸ್ ಆಗುತ್ತೆ. ಸೊ ದೆರ್ ಆರ್ ಡಿಫ್ರೆನ್ಸ್. ಕನ್ನಡಕ್ಕೂ ಇಂಗ್ಲಿಷ್ಗೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಈ 12 ಟೆನ್ಸಸ್ ಗಳ 100% ಕ್ಲಾರಿಟಿಯನ್ನ ನಿಮ್ಗೆ ಇದರಲ್ಲಿ ಕೊಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಟಾಪಿಕ್ ಇನ್ ಅವರ್ ಕೋರ್ಸ್. ಓಕೆನಾ? ಸೊ ಈ 12 ಟೆನ್ಸಸ್ ಅನ್ನ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಮಾಡ್ತೀವಿ ಅಂದ್ರೆ ಆಲ್ರೆಡಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಈ 12 ಟೆನ್ಸಸ್ ಅನ್ನ 100% ಆಗಿ ಕಲ್ಕೊಂಡು ಇವಾಗ ಆಲ್ರೆಡಿ ತಮ್ಮ ಎಷ್ಟೊಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದಾರೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ. ಅಂದ್ರೆ ನಿಮಗೆ ಟೆಸ್ಟಿಮೋನಿ ಬೇಕಂದ್ರೆ, ಅದರ ಪ್ರೂಫ್ ಬೇಕು ಅಂದ್ರೆ ಈ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ನಮ್ಮ ಸ್ಟೂಡೆಂಟ್ಸ್ ಇಂಗ್ಲಿಷ್ ಬಳಸ್ತಿರುವಂತಹ ಒಂದು ಪ್ರೂಫ್ ಅನ್ನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ಬೇಕಾಗಿದ್ದು. ಸೊ ನಿಮಗೆ ಒಂದು ಇಂಗ್ಲಿಷ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇವತ್ತು ಒಂದು ವಿಡಿಯೋನ ಮಾಡಿದ್ದೆ. ಸೊ ನಿಮ್ಗೆ ಬರ್ತಾ ಇದೆಯಾ ಇಲ್ಲ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಮ ಇಂಗ್ಲಿಷ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ. ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ನಂಬರ್ಗೆ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿ ಕೋರ್ಸ್ ಡೀಟೇಲ್ಸ್ ಅನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಅಂಡ್ ಪ್ಲೀಸ್ ಟ್ರೈ ಅಂಡ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್.